ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 2025 2026 ಫಸ್ಟ್ PUC ಎಕನಾಮಿಕ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡ್ರಿ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಕೊನೆ ತನಕ ನೋಡ್ರಿ. ನಿಮಗೂ ಇಲ್ಲಿ ಪ್ರತಿಯೊಂದು ಮಾದರಿ ಪ್ರಶ್ನೆ ಒಳಗೆ ಮಾಡಲ್ ಯಾವುದೇ ರೀತಿ ಇರ್ತದಲ್ಲ ಆ ಮಾಡಲನ್ನು ನಿಮ್ಗೆ ನಾಳೆ ಎಕ್ಸಾಮ್ದಾಗ ಬರೋ ಚಾನ್ಸ್ ಜಾಸ್ತಿ ಐತಿ. ಆದ್ದರಿಂದ ಇದು ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ 1 ಅಂಕ 2 ಅಂಕ ಮತ್ತು 5 ಅಂಕ 10 ಅಂಕ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ್ರಿ. ಹಾಗೆ ನಮ್ಮ ಚಾನಲ್ಕಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಒನ್ ಯಾವ್ದು ನೋಡೋರ, ಭಾಗ ಎ. ಫಸ್ಟ್ ಒನ್ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ. ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಅಂದ್ರೆ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರ, ಆನ್ಸರ್ ಇರ್ತಾವ. ಸರಿಯಾದ ಉತ್ತರವನ್ನು ನಾವು ಆರಿಸಿ ಬರೀಬೇಕು. ಈ ಸರಿಯಾದ ಉತ್ತರಗಳನ್ನು ನೋಡ್ಬರಿ. ಫಸ್ಟ್ ಒನ್, ಶ್ರೇಣಿ ಸಹ ಸಂಬಂಧ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದಾರ. ಸರಿಯಾದ ಉತ್ತರ ಯಾವ್ದಾಕತ್ತಾರೆ? ಬಿ ಸರಿಯಾದ ಉತ್ತರ. ಸಿಇ ಸ್ಪಿಯರ್ಮನ್ ಆಗಿರ್ತಾರ. ತದನಂತರ ಸೆಕೆಂಡ್ ಒನ್, GDP ಎಂಬುದು ಏನಾಗಿರ್ತ್ರಿ? ಇದ್ರೊಳಗೆ 3 ಇಲ್ಲಿ 4 ಮಲ್ಟಿಪಲ್ ಕೊಟ್ಟರೆ ಅದರ ಫಸ್ಟ್ ಒನ್ ಸರಿಯಾದ ಉತ್ತರ ಯಾವುದಂದ್ರ ಈ ಸರಿಯಾದ ಉತ್ತರ ಒಟ್ಟು ದೇಶೀಯ ಉತ್ಪನ್ನ GDP. ತದನಂತರ 3, ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಬೇಕಾಗಿರುವ ವರ್ಷ ಯಾವುದಾದ್ರೆ 2030. ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿಗಳ ಸಾಧಿಸಬೇಕಾದ ವರ್ಷ ಯಾವಾಗಿತ್ತ ಎಂಬುದನ್ನು ನೋಡಿದಾಗ 2030 ಆಗಿರ್ತದ. ಫೋರ್ತ್ ಒನ್, ದೈನಂದಿನ ಜೀವನದ ವ್ಯವಹಾರಗಳಲ್ಲಿ ಮಾನವ ಅಧ್ಯಯನದ ಸುತ್ತ ಮತ್ತು ವಿಷಯವು ಸುತ್ತುತ್ತದೆ. ಸರಿಯಾದ ಉತ್ತರ ದೈನಂದಿನ ಜೀವನದ ವ್ಯವಹಾರ ಮಾನವನ ಅಧ್ಯಯನ ಸುತ್ತುತ್ತದೆ. ಯಾವುದಾಕಿದ್ರೆ ಇಲ್ಲಿ ಇತಿಹಾಸ ಆಗಲ್ರ, ಯಾಕಂದ್ರೆ ಇತಿಹಾಸ ನಡೆದೇ ಹೋಗಿರ್ತದ, ಅದು ಇತಿಹಾಸ ಆಗ್ತದ. ಇಲ್ಲಿ ಸರಿಯಾದ ಉತ್ತರ ಎಕನಾಮಿಕ್ಸ್ ಆಗ್ತದ, ಇದು ರಾಜ್ಯಶಾಸ್ತ್ರ. ತದನಂತರ ಸಮಾಜಶಾಸ್ತ್ರ, ಇವು ಆಗಲ್ಲ. ಸರಿಯಾದ ಉತ್ತರ ಯಾವ್ದಾಕತ್ರಿ? ಅರ್ಥಶಾಸ್ತ್ರ, ಬಿ ಅರ್ಥಶಾಸ್ತ್ರ ಸರಿಯಾದ ಉತ್ತರ. 5, ಬಹುಲಕ ಎಂಬ ಪದವು ಈ ಭಾಷೆಯಿಂದ ಬಂದದ. ಬಹುಲಕ ಎಂಬ ಪದವು ಯಾವ ಭಾಷೆಯಿಂದ ಬಂದದ? ಫ್ರೆಂಚ್ ಭಾಷೆಯಿಂದ ಬಂದದ. ಅದೇ ರೀತಿ ಭಾಗ ಎ ಅಂದ್ರೆ ಮಲ್ಟಿಪಲ್ ನೋಡ್ರಿ. 3 ಕ್ವಶನ್ ಪೇಪರ್ ಅದಾವ. 3 ಕ್ವಶನ್ ಪೇಪರ್ ಮಲ್ಟಿಪಲ್ ನೋಡು. ಮಲ್ಟಿಪಲ್ ಅಂದ್ರೆ ನೀವು ಮಾರ್ಕ್ಸ್ ಕಮ್ಮ ಎಲ್ಲಿ ಬರ್ತಾವ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಒಳಗೆ ಕಮ್ಮಿ ಬರ್ತಾವ. ಆದ್ದರಿಂದ 3 ಕ್ವಶನ್ ಪೇಪರ್ಗಳ ಮಲ್ಟಿಪಲ್ ಅನ್ನು ನೋಡ್ರಿ. ಮತ್ತೆ ಸೆಕೆಂಡ್ ಒಂದು ಮಲ್ಟಿಪಲ್ ಯಾಕೆ ಬಂದ ಕೇಳಿದ್ರಿ. ಇಲ್ಲಿ ಫಸ್ಟ್ ಒಂದು ಸಂಪನ್ಮೂಲಗಳ ಪರ್ಯಾಯ ಬಳಕೆ ಮತ್ತು ಸಮಸ್ಯೆ ಉದ್ಭವ ಕಾರಣ. ಸರಿಯಾದ ಉತ್ತರ ಯಾವ್ದಾಗತ್ತೆ? ಆಯ್ಕೆ ಇರ್ತದೆ. ಇಲ್ಲಿ ಸಮಸ್ಯೆಗೆ ಉದ್ಭವ ಆಗಬೇಕಾದ ಸಮಸ್ಯೆ ಕಾರಣ ಏನಿರ್ತದ? ಇಲ್ಲಿ ಆಯ್ಕೆ ನಾವು ಏನು ಆಯ್ಕೆ ಮಾಡ್ಕೋಬೇಕು ಎಂಬುದನ್ನು ನಮ್ಗೆ ಗೊತ್ತಿರಂಗಿಲ್ಲ. ಅದಕ್ಕೆ ನಮಗೆ ಏನಾಗ್ತದೆ ಅಂದ್ರೆ ಸಮಸ್ಯೆಗಳ ಉದ್ಭವಕ್ಕೆ ಕಾರಣವಾಗಿರ್ತದ. ಸೆಕೆಂಡ್ ಒನ್, ಆವೃತ್ತಿಯ ಬಹುಭುಜಾಕೃತಿಯನ್ನ ಈ ನಿರೂಪಣೆಯನ್ನು ಬಳಸಲಾಗ್ತದ. ಆವೃತ್ತಿಯ ಬಹುಭುಜಾಕೃತಿ ಅಂದ್ರೆ ಒಂದು ಆವೃತ್ತಿ ಐತಿ, ಅದರ ಹಲವಾರು ಭುಜಾಕೃತಿಗಳು. ಸರಿಯಾದ ಉತ್ತರ ಯಾವ್ದಾಗತ್ರಿ? ವರ್ಗೀಕೃತ ದತ್ತಾಂಶಗಳಾಗಿರ್ತದ. ತದನಂತರ 3, ಭಾರತದಲ್ಲಿ ಪ್ರತಿ ಈ ಕೆಳಕಂಡ ವರ್ಷಕ್ಕೊಮ್ಮೆ ಜನಗಣತಿಯ ನಡೆಯಲಾಗುತ್ತದೆ. ಭಾರತ ದೇಶದಾಗ ಎಷ್ಟು ವರ್ಷಕ್ಕೊಮ್ಮೆ ಜನಗಣತಿ ನಡೀತೈತ್ರಿ? ಎಷ್ಟಂದ್ರೆ ನಮ್ಮ ಅಲ್ಲಿ ಆನ್ಸರ್ ಬರೀಬೇಕ. 10 ವರ್ಷಕ್ಕೊಮ್ಮೆ ಜನಗಣತಿ ನಡೀತದ. ಕೋವಿಡ್ ಸಂಬಂಧ ಹೆಚ್ಚ ಕಡಿಮೆ ಆಗೈತಿ. ಇದ ವರ್ಷ ಮಾಡ್ಯಾರು ನೋಡ್ರು. ಅದರ ರಿಸಲ್ಟ್ ಏನು ಬರ್ತೈತೆ ಎಂಬುದನ್ನು ನೋಡೋಣ, ನೀವು ಕಾಯ್ದಿರಿ. ಆದ್ರೆ ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಂಡಂತೆ ಎಷ್ಟು ವರ್ಷಕ್ಕೂ ಮಾಡ್ತಾರೆ? 10 ವರ್ಷಕ್ಕೊಮ್ಮೆ ಭಾರತದ ಜನಗಣತಿಯನ್ನ ಮಾಡ್ತಾರ. ತದನಂತರ ಫೋರ್ತನ, ಚರ್ಮೋದ್ಯಮ ಮತ್ತು ಪ್ರವಾಸೋದ್ಯಮ ಇದು ಎದಕ್ಕೆ ಸಂಬಂಧಪಟ್ಟದ? ಕೃಷಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಚರ್ಮೋದ್ಯಮ ಮತ್ತು ಪ್ರವಾಸೋದ್ಯಮ ಕಂಡು ಬರ್ತದ. ತದನಂತರ 5, ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಈ ಕೆಳಗಿನ ಯಾವ ಸೌಲಭ್ಯಗಳನ್ನು ಹೊಂದಿರುತ್ತಾರೆ? ಇಲ್ಲಿ ಔಪಚಾರಿಕ ವಲಯ ಮತ್ತು ಕೆಲಸ ಮಾಡುವ ಕಾರ್ಮಿಕರು ಯಾವ ವಲಯನ ಸೌಲಭ್ಯ ಹೊಂದಿರ್ತಾರಂದ್ರ ಫಸ್ಟ್ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿರ್ತದ? ಬಿ ಆಗಿರ್ತದ. ಸಾಮಾಜಿಕ ಭದ್ರತಾ ಅನುಕೂಲತೆಗಳನ್ನ ಹೊಂದಿರ್ತದ. ತದನಂತರ ಬಿಟ್ಟ ಸ್ಥಳ ನೋಡೋಣ. ಬಿಟ್ಟ ಸ್ಥಳ ಫಸ್ಟ್ ಒನ್ರಿ, ಅರ್ಥಶಾಸ್ತ್ರ ಡ್ಯಾಶ್ ಮಾನವನ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ. ಅರ್ಥಶಾಸ್ತ್ರವು ಮಾನವನ
ವ್ಯವಹಾರಗಳಿಗೆ ದೈನಂದಿನ ಅಧ್ಯಯನಕ್ಕೆ ಸಂಬಂಧಪಟ್ಟದ. ಇದು ಎಲ್ಲಿ ಎಷ್ಟು ಕೇಳಿದಾರ MCQ ಕ್ವಶನ್ ಒಳಗೆ ಆಗ ನೋಡ್ರಿ, ಹಿಂದಿನ ಕ್ವಶನ್ ಒಳಗೆ ಅಲ್ಲಿಯೂ ರಿಪೀಟೆಡ್ ಆಗಿದೆ, ಇಲ್ಲಿ ಬಿಟ್ಟ ಸ್ಥಳ ರಿಪೀಟೆಡ್ ಅಂದ್ರೆ ಇದು ಫಿಕ್ಸ್ ರೀ. ತದನಂತರ 2 ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣ ವಿಧಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ? ಯಾವ್ದಂದ್ರ ಮಾದರಿ ಸಮೀಕ್ಷೆ. ತದನಂತರ 3 ವರ್ಗ ಮಧ್ಯಬಿಂದು ಇದಕ್ಕೆ ಸಮಾನಾಗಿರ್ತದೆ. ಯಾವ್ದಂದ್ರ ಈ ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿ ಸರಿಯಾದ ಉತ್ತರ. ತದನಂತರ 4 ಆಯತ ಚಿತ್ರ ಒಂದು ಏನಾಗಿರ್ತದ 4 ಪರಿಣಾಮ ಆಕೃತಿಗಳನ್ನ ಹೊಂದಿರ್ತದ. ತದನಂತರ 5 ಶತಾಂಕಗಳ ವಿತರಣೆಯನ್ನು ಎಷ್ಟು ಸಮಭಾಗಗಳಾಗಿ ವಿಂಗಡಿಸಲಾಗ್ತದೆ? ಎಷ್ಟಂದ್ರ 100 ಶತಾಂಕ. ಶತ ಅಂದ್ರೆ ಅಷ್ಟ್ರಿ 100. ತದನಂತರ 6 ಭಾರತದಲ್ಲಿ ರೈಲ್ವೆ ಸಾರಿಗೆಯ ಪ್ರಾರಂಭವಾದ ವರ್ಷ ಯಾವುದು? ವರ್ಷ ಯಾವುದಂದ್ರ 1850. 7 ಬಡತನ ರೇಖೆಯ ಇವರನ್ನ ಪ್ರತ್ಯೇಕಿಸುತ್ತದೆ. ಯಾರನ್ನ? ಬಡವರನ್ನ. ಯಾರನ್ನಂದ್ರ ಬಡವರ ಮತ್ತು ಬಡವರಲ್ಲದವರ ಏನ್ ಮಾಡ್ತದ ಇಲ್ಲಿ ಪ್ರತ್ಯೇಕಿಸುತ್ತದ. ತದನಂತರ 8 ಈ ಕೆಳಗಿನವರುಗಳಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು? ಯಾರ್ರಿ? ಸಿ ಸರಿಯಾದ ಉತ್ತರ. ಸದೃಢ ಆರೋಗ್ಯ ಹೊಂದಿರುವ ವ್ಯಕ್ತಿ ಏನ್ ಮಾಡ್ತಾನಂದ್ರ ಉತ್ತಮವಾದ ಕೆಲಸಗಳನ್ನ ಇಲ್ಲಿ ಮಾಡಬಹುದು. ಸರಿ ಉತ್ತರ ಸಿ ಆಗಿರ್ತದ. 9 ಬಹುತೇಕ ಕೃಷಿ ಕಾರ್ಮಿಕರು ಯಾರಿರ್ತಾರ? ಬಡವರೇ ಕೃಷಿ ಕಾರ್ಮಿಕರು ಆಗಿರ್ತಾರ. GDP ಇದು ರಿಪೀಟೆಡ್ ಕ್ವಶನ್. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗಿರ್ತದ. ಸರಿಯಾದ ಉತ್ತರ ಒಟ್ಟು ದೇಶೀಯ ಉತ್ಪನ್ನ ಇದು. ತದನಂತರ ಸೆಕೆಂಡ್ ಒನ್ರಿ ಆವರಣದಲ್ಲಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಅಂದ್ರೆ ಬಿಟ್ಟ ಸ್ಥಳವನ್ನ ಆರಿಸಿ ಖಾಲಿ ಜಾಗದಲ್ಲಿ ನಾವು ಸರಿಯಾದ ರೂಪದಲ್ಲಿ ತುಂಬ್ರಿ. ತದನಂತರ 11ನೇ ಪ್ರಶ್ನೆ ನೋಡ್ರಿ, ಅಧಿಕ ವೆಚ್ಚಾಗುವ ಸಂದರ್ಶನದ ವಿಧಾನ ಯಾವ್ದಾಗಿರ್ತದ? ವೈಯಕ್ತಿಕ ಸಂದರ್ಶನ ಆಗಿರ್ತದ. ವೈಯಕ್ತಿಕ ಸಂದರ್ಶನ. ಇಲ್ಲಿ ನಾವು ರೆಡ್ಡಿಂಗ್ ಕ್ಲೇ ಮಾರ್ಕ್ ಮಾಡಿದ್ವಿ, ಸರಿಯಾಗಿ ನೋಡ್ಕೋರಿ. ಇಲ್ಲ ಇಲ್ಲಿ ಬರ್ದದೆವು, ಎರಡನ್ನ ನೋಡ್ಕೋರಿ, ನೀವು ಸರಿಯಾಗಿ ನೋಡ್ಕೋರಿ. 12 CPI ಅಂದ್ರೆ ಡ್ಯಾಶ್ ರಲ್ಲಿ ಸರಾಸರಿಯ ಬದಲಾವಣೆಯನ್ನ ಅಳತೆ ಮಾಡುತ್ತದ. ಚಿಲ್ಲರೆ ಬೆಲೆಗಳಲ್ಲಿ ಇದನ್ನ ಅಳತೆ ಮಾಡ್ತದ. ತದನಂತರ 13 ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರ, ಪ್ರಧಾನಮಂತ್ರಿ ಆಗಿರ್ತಾರ. RBI ಡ್ಯಾಶ್ ವಲಯಗಳನ್ನ ನಿಯಂತ್ರಿಸ್ತದ. RBI ಹಣಕಾಸು ವಲಯಗಳನ್ನ ನಿಯಂತ್ರಿಸ್ತದ ಎಂಬುದನ್ನು ನಾವು ಇಲ್ಲಿ ತಿಳ್ಕೋಬಹುದು. ತದನಂತರ 15 ಉಷ್ಣ ವಲಯ ಸ್ಥಾವರಗಳನ್ನ ಡ್ಯಾಶ್ ನ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತದ. ಕಾರ್ಬನ್ ಡೈಆಕ್ಸೈಡ್ ಎಂಬುದನ್ನು ನಮಗೆ ಗೊತ್ತಿರಬೇಕ್ರಿ. ನೆಕ್ಸ್ಟ್ ನೋಡ್ರಿ 6 RBI ಅಂದ್ರೆ ಇದು ರಿಪೀಟೆಡ್ ಕ್ವಶನ್ ಆಗಿರ್ತದ. ನೀವು ನೋಡ್ಕೋಬೇಕು ರಿಪೀಟ್ ಯಾವ ಆಗ್ತಾವ ಎಂಬುದನ್ನು ನೋಡ್ಕೊಂಡಿದ್ರ ನೀವು ಅವು ಫಿಕ್ಸ್ ಮಾಡ್ಕೋಬೇಕು ರೀ. RBI ಡ್ಯಾಶ್ ವಲಯನ ನಿಯಂತ್ರಿಸ್ತದ, ಯಾವ್ದ ಹಣಕಾಸು ವಲಯ. ತದನಂತರ 7 ಡ್ಯಾಶ್ ಬೇಸಾಯವು ರಾಸಾಯನಿಕ ಮುಕ್ತ ಬೇಸಾಯವಾಗಿರ್ತದ. ಯಾವ್ದಂದ್ರ ಸಾವಯವ. 8 ಪ್ರಪಂಚದ ಒಟ್ಟು ಭೂಪ್ರದೇಶ ಡ್ಯಾಶ್ ರಷ್ಟ ಭೂಪ್ರದೇಶವನ್ನು ಹೊಂದಿರ್ತದ. ಭಾರತದ ಜಗತ್ತಿನ ಶೇಕಡಾವಾರ ಜನಸಂಖ್ಯೆ ಹೊಂದಿರ್ತದ ಎಂಬುದು ಕೇಳಿದಾರ. 2.5 ಎಷ್ಟಂದ್ರೆ 2.5. 9 ಸಂಪನ್ಮೂಲಗಳ ಮಿತಿಯಲ್ಲಿ ಆದರೆ ಬಯಕೆಗಳ ಡ್ಯಾಶ್ ಸಂಪನ್ನುಗಳ ಮಿತಿಯಲ್ಲಿ ಇದ್ರಿ. ಇಲ್ಲಿ ಮಾನವನ ಬಯಕೆ ಹೆಂಗಿರ್ತಾವ? ಅಪರಿಮಿತ. ಮಾನವಗ ಬಯಕೆಗಳ ಜಾಸ್ತಿ ಇದಾವ್ರಿ, ಒಂದಾದ್ಮೇಲೆ ಒಂದ್ರಿ. ಈಗ ಏನಾರ ಅವ ಹಣ ಗಳಿಸ್ಬೇಕಂದ್ರ ಹಣ ಗಳಿಸಿರ್ತಾನು, ಎಲ್ಲನೂ ಇರ್ತದ. ಆದ್ರೂ ಅದಕ್ಕಿಂತ ಜಾಸ್ತಿ ಮತ್ತೇನೋ ಬಯಸ್ತಾನ್ರಿ, ಅವಾಗ ಏನೋ ಬೇಕೆಂಬುದನ್ನ ಬಯಸ್ತಾನ ಮಾನವ. ತದನಂತರ 10 ಚಲಕಗಳ ಜೊತೆಯಾಗಿ ಒಂದೇ ದಿಕ್ಕಿನಲ್ಲಿ ಚಲಿಸಿದಾಗ ಸಹ ಸಂಬಂಧವು ಡ್ಯಾಶ್ ಆಗಿರ್ತದ. ಧನಾತ್ಮಕವಾಗಿರ್ತಾವ ಸ್ನೇಹಿತರೆ, ಧನಾತ್ಮಕವಾಗಿರ್ತಾವ. ನೆಕ್ಸ್ಟ್ ನೋಡ್ರಿ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. 6 ದತ್ತಾಂಶಗಳ ಸಂಖ್ಯೆಯನ್ನ ಸಮೀಕರಣ ಡ್ಯಾಶ್ ದಲ್ಲಿ ಬಳಸಲ್ಪಡುತ್ತದ. ಸಂಖ್ಯಾಶಾಸ್ತ್ರದಲ್ಲಿ ಏನ್ ಮಾಡ್ತದ? ಇದನ್ನ ಬಳಸಲ್ಪಡುತ್ತದ. 7 ಘಟಕ ಸ್ತಂಭ ರೇಖಾಚಿತ್ರ ಡ್ಯಾಶ್ ಎಂದು ಕರೀತಾರ. ಉಪವಿಭಾಗೀಕರಣ ರೇಖಾಚಿತ್ರ ಎಂದು ಕರೀತಾರ. 9 ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ಬೃಹತ್ ಕೈಗಾರಿಕೆಗಳಿಂದ ಹೆಚ್ಚು ಡ್ಯಾಶ್ ಅನ್ನು ಬಳಸುತ್ತದ, ಶ್ರಮವನ್ನ ಬಳಸ್ತದ. 10 ಭಾರತದಲ್ಲಿ ಮರೆಮಾಚಿದ ನಿರುದ್ಯೋಗ ಡ್ಯಾಶ್ ವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಯಾವ್ದ? ಕೃಷಿ ವಲಯ. ಮರೆಮಾಚಿದ ವಲಯ ಅಂದ್ರ ಸೀಸನ್ ವೈಸ್
ಬೆಳೆಗಳು ಇರ್ತಾವ. ಬೇಸಿಗೆಗಾಲ, ಚಳಿಗಾಲ ಮತ್ತು ಮಳೆಗಾಲ. ಈ ಸೀಸನ್ ತಕ್ಕಂಗೆ ಏನಿರ್ತಾವಂದ್ರೆ ಇಲ್ಲಿ ಈಗ ವರ್ಕ್ಗಳು ನಡೆದಿರ್ತಾವ. ಕಾರ್ಮಿಕ ಕೆಲಸದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ರೈತರ ಬೆಳೆ ಕಟಾವ ಸೀಸನ್ಗಳಲ್ಲಿ ಸೀಸನ್ ವೈಸ್ ಆಗಿರ್ತಾವ. 12 ತಿಂಗಳ ಅವರಲ್ಲಿ ಕೆಲಸಗಳಿರಲ್ಲ. ಆ ಕಾರಣದಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಏನು ಮಾಡ್ತಾರ, ಅವರು ಹೋಗ್ತಾ ಇರ್ತಾರ. ಒಂದು ಸೀಸನ್ದಾಗ ಈಗ ಹೆಂಗಂದ್ರಿ, ಒಂದು ಸೀಸನ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾರೆ, ಹಣ್ಣುಗಳನ್ನ ತರಕಾರಿ ವ್ಯಾಪಾರ ಮಾಡ್ತಾರೆ. ಮಳೆಗಾಲದಲ್ಲಿ ಛತ್ರಿಗಳನ್ನ ವ್ಯಾಪಾರ ಮಾಡ್ತಾರೆ. ಒಬ್ಬ ವ್ಯಾಪಾರ ಏನು ಮಾಡ್ತಾನೆ ಅಂದ್ರೆ ಅವ ಹಂತ ಹಂತವಾಗಿ ವ್ಯಾಪಾರ ಮಾಡ್ಕೊತ ಹೋಗ್ತಾನೆ. ಅವ 12 ತಿಂಗಳ ಛತ್ರಿನ ಮಾರಂಗಿಲ್ಲ. ಸೀಸನ್ ವೈಸ್ ಮಳೆಗಾಲ ಇದ್ದಾಗ ಛತ್ರಿ ಮಾಡ್ತಾನ, ಚಳಿಗಾಲ ಇದ್ದಾಗ ಸ್ವೆಟರ್ ಮಾರ್ತಾನ. ಅದೇ ರೀತಿ ಬೇಸಿಗೆ ಗಾಲ ಇದ್ದಾಗ ಅವನ ಮತ್ತೆ ಇನ್ನಿತರ ವಸ್ತುಗಳನ್ನ ಮಾರ್ತಾನೆ. ಅದೇ ರೀತಿ ಬೇಸಿಗೆ ಅಲ್ಲಿದ್ದಾಗ ಏನಂದ್ರೆ ಫ್ಯಾನ್ಗಳನ್ನು ಮಾರ್ತಿರ್ತಾನೆ. ಸೀಸನ್ ವೈಸ್ ಪ್ರತಿ ಒಂದನ್ನ ಏನು ಮಾರ್ಕೆಟ್ ಒಳಗೆ ಏನಾಗ್ತಾರ ಸೀಸನ್ ವೈಸ್ ನಡೀತಿರ್ತದ. ಈಗ ತದನಂತರ 3 ಹೊಂದಿಸಿ ಬರೆಯಿರಿ ನೋಡೋಣ. ಪ್ರತಿಯೊಂದು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರಗಳನ್ನ ಇಲ್ಲಿ ಎಲ್ಲೂ ಇಂಕ್ಲೆ ಅಂಡರ್ಲೈನ್ ಮಾಡಲಾಗಿದೆ. ಸರಿಯಾಗಿ ನೋಡ್ಕೊರೋಣ. ಜನಗಣತಿ, ಇಲ್ಲಿ ಜನಗಣತಿ ಸರಿಯಾದ ಉತ್ತರ ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಿರ್ತದ. ಸಿಗ್ಮಾ ಎನ್ ರೀ 12 ಸರಿಯಾದ ಉತ್ತರ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಗಳಿರ್ತದ. PPI ಸರಿಯಾದ ಉತ್ತರ ಉತ್ಪಾದನೆಯ ಬೆಲೆ ಸೂಚ್ಯಂಕ. ಪ್ರಧಾನಮಂತ್ರಿ ಸರಿಯಾದ ಉತ್ತರ ಯೋಜನಾ ಆಯೋಗಗಳ ಅಧ್ಯಕ್ಷ. ವಿಶ್ವ ಬ್ಯಾಂಕ್ ಯಾವುದಾಗಿರ್ತಂದ್ರ ಭಾರತ ಮತ್ತು ಜ್ಞಾನ ಆರ್ಥಿಕತೆ. ಸರಿಯಾಗಿ ನೋಡ್ಕೊರಿ, ನೀವು ಹೊಂದಿಸಿ ಬರೆಯಿರಿ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತವ. ಯಾಕಂದ್ರೆ ಪ್ರತಿ ಒಂದು ಮಾರ್ಕ್ಸ ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡ್ತಿರ್ತದ. ಪ್ರಧಾನಮಂತ್ರಿ ಸರಿಯಾದ ಉತ್ತರ ಯೋಜನಾ ಅಧ್ಯಕ್ಷತೆ. ಇದು ಹೊಳ್ಳಿ ಬಂದದ ಕ್ವಶನ್, ರಿಪೀಟೆಡ್ ಆಗಿರ್ತದ. ಕೃಷಿ ಪ್ರಾಥಮಿಕ ವಲಯಗಳು, ಶೈಕ್ಷಣಿಕ ಸಾಧನೆಗಳ ಯಾವ್ತದ, ಸಾಕ್ಷರತಾ ದರ ಆಗಿರ್ತದ. ಜನಗಣತಿಯನ್ನ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿರ್ತದ ಅಥವಾ ಎಲ್ಲ ವ್ಯಕ್ತಿಗಳನ್ನ ಒಳಗೊಂಡಿರ್ತದ. HDI ಮಾನವ ಅಭಿವೃದ್ಧಿಯ ಸೂಚ್ಯಂಕ ಎಂಬುದನ್ನು ನಾವು ನೋಡಬಹುದ್ರಿ. ತದನಂತರ ಮುಂದಿನ ಪ್ರಶ್ನೆಗಳನ್ನ ನೋಡ್ಕೊತಾ ಹೋಗೋಣ್ರಿ. ಹೊಂದಿಸಿ ಬರೀರಿ. ಇದು 3ನೇದ್ರಿ. ಇಲ್ಲಿ ದೂರವಾಣಿ ಸಂದರ್ಶನ. ಸರಿಯಾದ ಉತ್ತರ ಯಾವ್ದಾಗೈತ್ರಿ? ಇಲ್ಲಿ ಸರಿಯಾದ ಉತ್ತರ ಸಾಪೇಕ್ಷವಾಗಿ ಕಡಿಮೆ ವೆಚ್ಚಗಳಾಗಿರ್ಬೋದು. ಕೋಟಾ, ಇದು ಏನಾಗಿರ್ತದ ಸರಕು ಆಮದು ಮಾಡಿಕೊಳ್ಳುವ ಪ್ರಮಾಣವಾಗಿರ್ತದ. ಡ್ಯೂಸ್ಟೆ ಬ್ಯಾಂಕ್ ಇದು ಜಾಗತಿಕ ಬೆಳವಣಿಗೆ ಕೇಂದ್ರಗಳಾಗಿರ್ತಾವ. ಲೇವಾದೇವಿಗಾರರಂದ್ರ ಸಾಂಸ್ಥಿಕ ತರ ಮೂಲಗಳಾಗಿರ್ತಾವ. ತದನಂತರ ಭಾರತೀಯ ವೈದ್ಯ ಪದ್ಧತಿಯ ನಂತರ ಆಯುಷ್. ತದನಂತರ ಮುಂದಿನ ಪ್ರಶ್ನೆಗಳಲ್ಲಿ ಇಲ್ಲಿ ಕ್ವಶನ್ಗಳಂದವ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಪೇಪರ್ಗಳನ್ನ ಇಂಪಾರ್ಟೆಂಟ್ ಕ್ವಶನ್ಗಳಾಗಿ ನಾವು ನಿಮ್ಗೆ ನೀಡ್ತೇವೆ. ಈ ಕ್ವಶನ್ಗಳನ್ನ ಸರಿಯಾಗಿ ಓದ್ಕೊರಿ, ಬರೀರಿ. ಕ್ವಶನ್ಗಳನ್ನ ನೋಡ್ಕೊರಿ, ಸರಿಯಾಗಿ ಬರೀರಿ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವು 3 ಅಥವಾ 4 ಕ್ವಶನ್ ಪೇಪರ್ಗಳನ್ನ ಇಲ್ಲಿ ರೆಫರ್ ಮಾಡಿ ನಿಮಗೆ ಅವುಗಳನ್ನ ಮಾಡೆಲ್ಗಳನ್ನ ಮೂರುಗಳನ್ನ ನೀಡಲಾಗಿದೆ. 3 ಕ್ವಶನ್ ಪೇಪರ್ ಅದಾವ. ನಿಮ್ಗೆ ಅನುಕೂಲ ಆಗ್ಲತ್ತ 3 ವರ್ಷದ ಕ್ವಶನ್ ಪೇಪರ್ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗ್ತದ. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಅವು ಆನ್ಸರ್ ಸಹಿತ ನಾವು ಇಲ್ಲಿ ನೀಡಿದ್ದೀವಿ, ನೀವು ಓದ್ಕೊರಿ. ಮಾದರಿ ಆಯ್ಕೆಯ ದೋಷ ಎಂದರೇನು? ಮಾದರಿಯ ಅಂದಾಜಿನ ಮತ್ತು ಜನಸಂಖ್ಯೆಯ ಸಹಜ ಗುಣಲಕ್ಷಣಗಳ ನಡುವಿನ ವ್ಯತ್ಯಾಸವೇ ಮಾದರಿ ಆಯ್ಕೆ ಇರ್ತದೆ. ತದನಂತರ ಸಹ ಸಂಬಂಧ ಎಂದರೇನು? ಸೆಕೆಂಡ್ ಒನ್, 2 ಅಥವಾ 2ಕ್ಕಿಂತ ಹೆಚ್ಚು ಚಲಕಗಳ ನಡುವಿನ ಸಂಬಂಧನ ಸಂಖ್ಯಾಶಾಸ್ತ್ರೀಯಲ್ಲಿ ಪರೀಕ್ಷಿಸುವ ಸಾಧನೆ ಸಹ ಸಂಬಂಧ ಅಂದ್ರೆ ಕೋರಿಲೇಷನ್. ಇವಾಗ ಸರಿಯಾಗಿ ಆನ್ಸರ್ಗಳನ್ನ ನೋಡ್ಕೊರಿ. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆಗ ಸಬ್ಸ್ಕ್ರೈಬ್ ಮಾಡ್ರಿ. 1 ಅಂಕದಲ್ಲಿ ಇರುವ ಇಂಪಾರ್ಟೆಂಟ್ ಅವರ ಇಲ್ಲಿ 3 ಕ್ವಶನ್ ಪೇಪರ್ ನಾವು ರೆಫರ್ ಮಾಡಿದ್ವಲ್ಲ, ಅಲ್ಲಿ ನಿಮ್ಗೆ 5 ಅಂಕ 10 ಅಂಕ 6 ಅಂಕ ಕಡ್ಡಾಯ ಪ್ರಶ್ನೆಗಳನ್ನ ಇರ್ತಾವ. ನೀವು ಅಲ್ಲಿ ಸರಿಯಾಗಿ ನೋಡ್ಕೊಂಡು ಆನ್ಸರ್ಗಳನ್ನ ನೀವೇ ನೋಡ್ಕೊರಿ. ಈಗ ಇವು 1 ಅಂಕದ ಪ್ರಶ್ನೆಗಳಾಗಿರ್ತಾವ. ನೀವು ಸರಿಯಾಗಿ ನೋಡಿ ಅಭ್ಯಾಸ ಮಾಡ್ಕೊಂಡು ಬರೀರಿ. ಇಲ್ಲಿ 24 ಚೀನಾ ಅಳವಡಿಸಿಕೊಂಡಿರುವ ಏಕ ಮಗುವಿನ ನೀತಿಯ ಪ್ರಮುಖ 2 ಪರಿಣಾಮಗಳನ್ನು ಬರೆಯಿರಿ. ಇಲ್ಲಿ ಕ್ವಶನ್ ಆನ್ಸರ್ ಇರ್ತಾವ. ಇವು
ಅವುಗಳನ್ನು ನೀವು ಸರಿಯಾಗಿ ನೋಡ್ಕೊಂಡು ಆನ್ಸರ್ಗಳನ್ನು ನೀಡಬೇಕು. ಥ್ಯಾಂಕ್ ಯು ಆಲ್. ನಾನು ನಿಮ್ಗೆ ಮುಂದಿನ ವಿಡಿಯೋಗಳ ಸಿಗ್ತೀನಿ ರೀ. ಥ್ಯಾಂಕ್ ಯು ಆಲ್. ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ.